ನಮಸ್ಕಾರ ಎಲ್ಲರಿಗೂ ಕೂಡ ಆರ್ಯವರ್ಧನ್ ಆಸ್ಟ್ರೋ ಬ್ರಹ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ವಿಸ್ತಾರ ಚಾನಲ್ನ ವಿಸ್ತಾರವಾಗಿ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ನಾನು ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಆಯ್ತಾ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ಅರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರು ಇವತ್ತು ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ನಾವು ಎಂದಿನಂತೆ ಯಾವತ್ತೂ ಕೂಡ ನಾಳೆದ್ರ ಬಗ್ಗೆ ಇವತ್ತು ಪ್ರೆಡಿಕ್ಷನ್ ಮಾಡ್ತೀವಿ. ನಾಳೆ 26ನೇ ತಾರೀಕು ನಿಮಗೆ ಗೊತ್ತಿರ್ಬೋದು, 26/7/2026 ಈ ಡೇಟನ್ನು ಕೌಂಟ್ ಮಾಡಿದಾಗ ನಂಬರ್ 7 ಬರುತ್ತೆ. ಈ ಥರ 8 and 7 ಕಾಂಬಿನೇಷನ್ ನ್ಯೂಮರಾಜಲ್ಲಿ ಬರಬಾರ್ದು, ತುಂಬ ಅಪಾಯವನ್ನು ತಂದುಕೊಡುತ್ತೆ. ಈ ಕಾಂಬಿನೇಷನಲ್ಲಿ ಮಗು ಜನನವಾದರೆ ಒಂದು ತುಂಬ ದೊಡ್ಡ ವ್ಯಕ್ತಿಗಳು ಸಾಧನೆಗಳು ಎಲ್ಲವನ್ನೂ ಮಾಡ್ತಾರೆ, ಆದರೆ ಆರೋಗ್ಯ ಸಮಸ್ಯೆಗಳು ಸಿಕ್ಕಾಪಟ್ಟೆ ಕಾಡುತ್ತೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ತುಂಬ ಕಾಡುತ್ತೆ. ಆರೋಗ್ಯ ರೀತಿಯಲ್ಲಿ ನೀವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಮತ್ತು ನಾಳೆ ಏನಾದ್ರು ಈ ಡೇಟಲ್ಲಿ ಪ್ರಪಂಚದಲ್ಲಿ ಏನಾದ್ರು ಒಂದು ಕೆಟ್ಟ ದುರ್ಘಟನೆಗಳು ನಡೀತಾ ಹೋಗುತ್ತೆ, ತುಂಬ ಆಘಾತವನ್ನು ಕೊಡುತ್ತೆ. ಯಾಕಂದರೆ ಈ ಒಂದು ತಿಂಗಳ 18ನೇ ತಾರೀಕು ನಾವು ತುಂಬ ಮಿರಾಕಲ್ 18ನೇ ನಂಬರ್ಸಲ್ಲಿ ಒಂದು ವೈಬ್ರೇಷನ್ ಏನಿತ್ತು, ಅದೇ ಥರ 26 ಅನ್ನೋ ನಂಬರ್ಸ್ ಈ ವರ್ಷ 8 ಅನ್ನೋ ನಂಬರ್ ಪ್ರಿಡಿಕ್ಷನ್ಸ್ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೆ. ಯಾವಾಗಲೂ ಕೂಡ ನ್ಯೂಮರಾಜಲ್ಲಿ ಈ ವರ್ಷ ಲಕ್ಕಿ ನಂಬರ್ಸ್ ಅನ್ಲಕ್ಕಿ ನಂಬರಲ್ಲೂ ಕೂಡ 8 ಮತ್ತು 24, 6 ಇವೆಲ್ಲ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೆ. ಇಂದಿನ ನೀವು ದಿನಾಂಕದಲ್ಲಿ ನೋಡಿರ್ಬೋದು, 24ನೇ ತಾರೀಕು ಒಂದು ಫ್ಲೈಟು ಒಂದು ಇಳಿಯೋ ಜಾಗದಲ್ಲಿ ಇಳಿಯೋದ್ಬಿಟ್ಟು ಗದ್ದೆಯಲ್ಲಿ ಇಳೀತು. ಹಾಗಾಗಿ ಸಾಕಷ್ಟು ಜನಕ್ಕೆ ಯಾರಿಗೂ ಏನೂ ಅಪಾಯ ಆಗಲ್ಲ. ಆದರೆ ಆ ಮಾತೆಲ್ಲ ನನ್ನ ಮಾತು ನಿಜ ಆಯಿತು. 24ನೇ ತಾರೀಕು ಆಗಿದ್ದಂಥ ಘಟನೆ ನಿಜ ಆಯಿತು. ಅದೇ ಥರ 26ನೇ ತಾರೀಕಲ್ಲಿ ಹುಡ್ತಂಥವ್ರಿಗೆ ಸಿಕ್ಕಾಬಟ್ಟೆ ಪಾಸಿಟಿವ್ ಬರಬೇಕು, ಪಾಸಿಟಿವ್ ಸಕ್ಸಸ್ಸನ್ನು ನೋಡಬೇಕು ಅಂದರೆ ನೀವು ಯಾವೆಲ್ಲ ಲಕ್ಕಿ ನಂಬರ್ಸು ಲಕ್ಕಿ ಕಲರ್ಸನ್ನು ನೀವು ಫಾಲೋ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೊದಲಿಗೆ 26ನೇ ತಾರೀಕಲ್ಲಿ ಹುಡ್ತವ್ರಿಗೂ ಮತ್ತು ಎನ್ ಅನ್ನೋ ಅಕ್ಷರಕ್ಕೂ ವೈ ಅನ್ನೋ ಅಕ್ಷರ, ಈ ಪ್ರಪಂಚದಲ್ಲಿ ವೈ ಅನ್ನೋ ಅಕ್ಷರ ತುಂಬ ರಾಜಯೋಗವನ್ನು ತಂದು ಕೊಡುತ್ತೆ. ಯಾರ ಹೆಸರಲ್ಲೆಲ್ಲ ವೈ ಮಧ್ಯದಲ್ಲಿ ಬರಲಿ, ಸ್ಟಾರ್ಟಿಂಗೇ ಬರಲಿ, ಅವರು ತುಂಬ ಕೋಟ್ಯಾಧೀಶರಾಗ್ತಾರೆ. ಅದು ಯಾರ ಹೆಸರಲ್ಲೇ ಬರಲಿ, ವೈ ಅನ್ನೋ ಅಕ್ಷರ ತುಂಬ ಭಗವಂತನಿಗೆ ಇಷ್ಟವಾದ ಲೆಟರ್. ಅದು ವೃಶ್ಚಿಕ ರಾಶಿಗೆ ಬರುತ್ತೆ, ತುಂಬ ಪಾಸಿಟಿವ್ ಇರುತ್ತೆ, ಭಾಳ ವೈಬ್ರೇಷನ್ ಅದೃಷ್ಟವನ್ನು ಕೊಡುತ್ತೆ ವೈ ಅನ್ನೋ ಅಕ್ಷರ ನಿಮ್ಮ ಲೈಫಲ್ಲಿ. ಅದೇ ಥರ ಎನ್ ಅನ್ನೋ ಅಕ್ಷರ ಕೂಡ ನೀವು ವೃಶ್ಚಿಕ ರಾಶಿಯಲ್ಲೇ ಬರುತ್ತೆ. ಎರಡೂ ಕೂಡ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಎನ್ ಅನ್ನೋ ಅಕ್ಷರನೂ ವೈ ಅನ್ನೋ ಅಕ್ಷರ, ಎನ್ನು ಮತ್ತು ವೈ ಈ ಭಾಳ ಲಕ್ಕಿ ಡೇಟ್ಸ್, ಲಕ್ಕಿ ನೇಮ್ ಅಂತ ಹೇಳುತ್ತೆ. ಯಾರ ನೇಮಲ್ಲಿ ಎನ್ ಎಂಡ್ ಆಗುತ್ತೆ ಅವರೆಲ್ಲ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. ಯಾರ ನೇಮಲ್ಲಿ ಎನ್ ಎಂಡ್ ಆಗಬೇಕು, ಯಾವುದೇ ಒಂದು ಹೆಸರಲ್ಲಿ ಎನ್ ಎಂಡ್ ಆದರೆ ಲಕ್ ಅನ್ನೋದು ಹುಡುಕೆ ಬರುತ್ತೆ, ತುಂಬ ರಾಜಯೋಗನ ಕೊಡುತ್ತೆ. ಯಾರ ಹೆಸರಲ್ಲಿ ಎನ್ ಎಂಡ್ ಆಗುತ್ತೋ ಅವ್ರಿಗೆ ತುಂಬ ಲಕ್ ಬರುತ್ತೆ. ಯಾರ ಹೆಸರಲ್ಲಿ ವೈ ಬರುತ್ತೋ ನೋಡಿ ಅವರೆಲ್ಲ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ನೋಡ್ತಾರೆ. ನನ್ನ ಹೆಸರಲ್ಲಿ ಆರ್ಯನ ಹೆಸರಲ್ಲಿ ಬರುತ್ತೆ. ಈ ಥರ ನಿಮ್ಮ ಹೆಸರಲ್ಲಿ ವೈ ಅಕ್ಷರಗಳು ಬರಬೇಕು. ಯಶ್ ಅನ್ನೋ ಅಕ್ಷರಗಳು, ಯಶ್ ಚೋಪ್ರಾ, ಇವೆಲ್ಲ ಅದ್ಭುತವಾದ ನೇಮು. ವೈ ಅನ್ನೋ ಅಕ್ಷರ ನಿಮ್ಮ ನೇಮಲ್ಲಿ ಏನಾದ್ರು ಬಂದುಬಿಟ್ರೆ ನಿಮ್ಮ ಲೈಫಲ್ಲಿ 190% ಲಕ್ ಬರುತ್ತೆ. ಈ ಥರ ನಿಮ್ಮ ಮಕ್ಕಳಿಗೆ ನೇಮ್ ಇಡಬೇಕಾದ್ರೆ ದಯವಿಟ್ಟು ಇಡಿ ಎನ್ ಅನ್ನೋ ಅಕ್ಷರ. ನೀವು ನೋಡಿರ್ಬೋದು ವೃಶ್ಚಿಕ ರಾಶಿಯಲ್ಲಿ ಬರುವಂಥ ನೇಮ್ಗಳು ಇವೆಲ್ಲ. ವೃಶ್ಚಿಕ ರಾಶಿಗೆ ಗುರು ಭಗವಾನ್ ತುಂಬ ಸಪೋರ್ಟ್ ಮಾಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಗುರು 2ನೇವನಾಗಿ 5ನೇವನಾಗಿ ತುಂಬ ರಾಜಯೋಗನ ಕೊಡ್ತಾನೆ. 2ನೇವನಾಗಿ 5ನೇವನಾಗಿ ತುಂಬ ರಾಜಯೋಗನ ಕೊಡ್ತಾನೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ತುಂಬ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಯೋಗವನ್ನು ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಭಾಳ ಪಾಸಿಟಿವ್ನ ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಏನಕ್ಕಪ್ಪ ವೃಶ್ಚಿಕ ರಾಶಿಗೆ ಅಷ್ಟೊಂದು ಯೋಗ ಕೊಡ್ತಾನೆ ಅಂದರೆ ಗುರು ತುಂಬ ಬ್ಯೂಟಿಫುಲ್ ಗ್ರಹ. ಗುರು ಧನಸ್ಥಾನ ಅಂದರೆ ದುಡ್ಡನ್ನ ಕೊಡ್ತಾನೆ. ದುಡ್ಡಿನಲ್ಲಿ ಅತಿ ಹೆಚ್ಚು ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ, ತುಂಬ ಪಾಸಿಟಿವ್ ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಮೀನರಾಶಿ ಅಧಿಪತಿನೂ ಅವನೇ ಆಗ್ತಾನೆ. 2ನೇವನು 5ನೇವನಾಗಿ ತುಂಬ ಹಣ ದುಡ್ಡು ಕೊಡ್ತಾನೆ. ಹಾಗಾಗಿನೇ ವೃಶ್ಚಿಕ ರಾಶಿಯವರು ಸಿಕ್ಕಾಬಟ್ಟೆ ಕೋಟ್ಯಾಧೀಶರಾಗ್ತಾರೆ. ಅವರು ಜನರಲ್ಲಾಗಿ ನೋಡಿರ್ಬೋದು ನೀವು ಸಿದ್ದರಾಮಯ್ಯರು, ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ತುಂಬ ರಿಚ್ ಪೀಪಲ್ ಆದರು ಅವರು ಖಂಡಿತಲೂ ಕೂಡ. ಜ್ಯೇಷ್ಠ ನಕ್ಷತ್ರ ಯಶ್ ಅವರು ಕೂಡ ಜ್ಯೇಷ್ಠ ನಕ್ಷತ್ರ ತುಂಬ ಪವರ್ಫುಲ್. ಹಲವಾರು ಕನ್ನಡ ನಟರುಗಳು ಗೊತ್ತು, ಅವರು ಕೂಡ ತುಂಬ ವೈಬ್ರೇಷನ್. ಅನುರಾಧ ನಕ್ಷತ್ರ ನರೇಂದ್ರ ಮೋದಿಯವರು ಹುಟ್ಟಿದ್ದಾರೆ. ಯಡಿಯೂರಪ್ಪರು ಹುಟ್ಟಿದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟದ ಒಂದು ತುಂಬ ದುಡ್ಡು ಆಸ್ತಿ ಅಂತಸ್ತು ಈ ರಾಶಿಲಿ ಹುಟ್ಟೋದೇ ಒಂದು ಯೋಗ.
ಈ 12 ರಾಶಿಯಲ್ಲೂ ಕೂಡ ಅದ್ಭುತವಾದ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೈಯೆಸ್ಟ್ ಜಡ್ಜ್ಗಳೆಲ್ಲ ಹುಡ್ತಾರೆ ಈ ರಾಶಿಯಲ್ಲಿ. ವೃಶ್ಚಿಕ ರಾಶಿಯವರು ತುಂಬ ಜನ ಜಡ್ಜ್ಗಳು 190% ಜಡ್ಜ್ ಕೊಡ್ತಾರೆ. ಯಾಕಂದರೆ ಶನಿ 3ನೇನು 4ನೇನು ಆಗ್ತಾನೆ. ಮಕರ ರಾಶಿ ಅಧಿಪತಿ ಶನಿ, ಮತ್ತು ಅದೇ ರೀತಿಯಲ್ಲಿ ಕುಂಭರಾಶಿ ಅಧಿಪತಿ ಧರ್ಮ ಕರ್ಮಾಧಿಪತಿ ಅವನೇ ಆಗ್ತಾನೆ, ಭಾಳ ಲಾಭವನ್ನು ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ 11th ಲಾರ್ಡಲ್ಲಿ ಚಂದ್ರಗ್ರಹ ಅಲ್ಲ, 9th ಚಂದ್ರ, 10th ಭಾಳ ವೈಬ್ರೇಷಲ್ಲಿ, 10th ಬಂದು ಸೂರ್ಯಗ್ರಹ ಆಗ್ತಾನೆ. ಹಾಗಾಗಿ ಸಿಂಹ ರಾಶಿ ಒಂದು ಅದ್ಭುತವಾದ ಒಂದು ರಾಶಿ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಯಾವ್ರಿಗೆ ಒಂದು ಫ್ರೆಂಡ್ಶಿಪ್ ಮಾಡಲಿ, ರಿಲೇಷನ್ಶಿಪ್ ಮಾಡಲಿ, ಒಂದೇ ನಿರ್ಧಾರದಲ್ಲಿರ್ತಾರೆ, ಒಂದೇ ಸಕ್ಸಸ್ಸಲ್ಲಿರ್ತಾರೆ, ಒಂದೇ ವೈಬ್ರೇಷನ್ ಇರ್ತಾರೆ. ಭಾಳ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ, ಅದ್ಭುತವಾದ ಒಂದು ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಇರೋವಂಥ ಒಂದು ಯೋಗ ಐಶ್ವರ್ಯ ಅದನ್ನೆಲ್ಲವೂ ಕೂಡ ವೃಶ್ಚಿಕ ರಾಶಿನೇ ಆಗಿರುತ್ತೆ. ಯಾಕಪ್ಪ ವೃಶ್ಚಿಕ ರಾಶಿಯವರಿಗೆ ಇಂಥ ಒಂದು ಯೋಗ ಅಂದರೆ, ಭಾಳ ಕುಜ ಲ್ಯಾಂಡಿಗೆ ಬಾಸ್ ಆಗ್ತಾನೆ, ಲ್ಯಾಂಡನ್ನು ಅತಿ ಹೆಚ್ಚು ಕೊಡ್ತಾ ಹೋಗ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಭೂಮಿ ವಿಚಾರದಲ್ಲಿ ಯಾವಾಗಲೂ ಫಸ್ಟ್ ಕೈ ಹಾಕಬೇಕು, ತುಂಬ ಜೋಪಾನಾಗಿ ಹಾಕಬೇಕು. ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಹಣವನ್ನು ಗಳಿಸ್ತಾರೆ. ನೀವು ಯಾರು ಬರ್ತಾನೆ ಇದೆಯೋ ರಿಯಲ್ ಎಸ್ಟೇಟು ಕೊಡಿಸೋದನ್ನು ಯೂಸ್ ಮಾಡೋ ಸಾಕು. ವೃಶ್ಚಿಕ ರಾಶಿಯವರು ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ನೀವು ತುಂಬ ಅದರಿಂದಲೇ ದುಡ್ಡು ಮಾಡ್ತೀರ, ಅದರಿಂದಲೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಆಗುತ್ತೆ. ಭೂಮಿ ಯಾವುದು ಯಾರಿಗೆ ಯಾವುದು ಗೊತ್ತಿರುತ್ತೋ ಅದರಿಂದಲೇ ಅನಾಹುತ ಆಗುತ್ತೆ. ಯಾರಿಗೆ ಊಟ ತುಂಬ ಚೆನ್ನಾಗಿ ಮಾಡ್ತಾರೋ ಊಟದಿಂದಲೇ ಕಾಯಿಲೆ ಬರುತ್ತೆ. ಯಾರು ಚೆನ್ನಾಗಿ ಮಾತಾಡ್ತಾರೋ ಮಾತಿನಿಂದಲೇ ಜಗಳ ಬರುತ್ತೆ. ಯಾರು ಏನು ಗೊತ್ತಿರುತ್ತೋ ಅದನ್ನಲ್ಲಿಂದ ತಲೆನೋವಿರುತ್ತೆ. ಯಾಕಂದರೆ ಶತ್ರುಗಳು ನಿಮ್ಮ ಸ್ಟ್ರೆಂತನ್ನೇ ಅವ್ರು ಹುಡುಕ್ತಾರೆ. ಹಾಗಾಗಿ ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ, 100% ಅದು ಅಟ್ಯಾಕ್ ಆಗುತ್ತೆ. ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಸಿಕ್ಕಾಬಟ್ಟೆ ಭಾಳ ಅದ್ಭುತವಾಗಿ ಓದಿದರೆ ಜಡ್ಜ್, ತುಂಬ ನ್ಯಾಯಾಧೀಶರು, ರಾಜಕಾರಣಿಗಳು, ತುಂಬ ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ಗಳು, ತುಂಬ ಜನ ಮಕ್ಕಳು ಹುಡ್ತಾರೆ, ಸಿನಿಮಾ ನಟರೆಲ್ಲ ಹುಡ್ತಾರೆ. ಅಂದರೆ ಈ ರಾಶಿಲಿ ಹುಟ್ಟೋದಂದರೆ 190% ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ತುಂಬ ಪುಣ್ಯ ಮಾರುತ್ತೆ. ಅದರಲ್ಲೂ ಕೂಡ ನೀವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬಿಟ್ರೆ ನಿಮ್ಗೆ ಅಪಾರವಾದ ಕೀರ್ತಿ ಬರುತ್ತೆ. ಯಾಕಂದರೆ 4ನೇ ಮನೆ ಶನಿ ಆದ್ರಿಂದ ನೀವು ತಾಯಿನ ಅತಿ ಹೆಚ್ಚು ಪ್ರೀತಿಸ್ತೀರ, ಅತಿ ಹೆಚ್ಚು ನಿಮ್ಗೆ ಗೌರವ ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ತಂದೆಗಿಂತ ತಾಯಿದ್ರ ಮೇಲೆ ಭಾಳ ಪ್ರೀತಿಯನ್ನು ಕೊಡುತ್ತೆ. ಶನಿ ಗ್ರಹ ತಾಯಿ ಮೇಲೆ ತುಂಬ ಪ್ರೀತಿ ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತಾಯಿ ಮೇಲೆ ತುಂಬ ಪ್ರೀತಿನ ಕೊಡ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ನೀವು ಎಲ್ಲ ರಾಶಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವ ರಾಶಿಯಲ್ಲಿ ಕೆಲಸ ಮಾಡಬೇಕು? ಒಂದು ಧನುಸು ರಾಶಿ, ಒಂದು ಮೀನ ರಾಶಿ, ಮಕರ, ಕುಂಭ ರಾಶಿ, ವೃಷಭ ರಾಶಿಯಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ನಿಮ್ಗೆ ಅಷ್ಟ ಐಶ್ವರ್ಯನೂ ಬರುತ್ತೆ. ಮತ್ತು ಕಟಕ ರಾಶಿ ನಿಮ್ಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಸಿಂಹ ರಾಶಿ, ಕನ್ಯಾ ರಾಶಿ, ಈ ರಾಶಿಗಳಲ್ಲಿ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೊಟ್ಟು ಕಾಪಾಡುತ್ತೆ, ತುಂಬ ಪಾಸಿಟಿವ್ ಇರುತ್ತೆ. ನೀವು ಆರಾಧನೆ ಮಾಡುವಂಥ ದೇವರು ಬಂದು ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಮುರುಘನ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿದಷ್ಟು ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತೆ. ಮತ್ತು ಅದೇ ರೀತಿಯಲ್ಲಿ ನಿಮಗೆ ಗುರುಗ್ರಹನ ಆರಾಧಿಸಬೇಕಾಗುತ್ತೆ. ಗುರು ಮತ್ತು ಬುಧಗ್ರಹ ನಕ್ಷತ್ರ ದೇವರುಗಳು ಬೇರೆ, ರಾಶಿ ಫಲಗಳು. ರಾಶಿಗೆ ಕುಜಗ್ರಹನ ಆರಾಧನೆ ಮಾಡಬೇಕು. ವಿಶಾಖ ನಕ್ಷತ್ರದಲ್ಲಿ ನೀವು ಜನನವಾಗಿರೋ ವೃಶ್ಚಿಕ ರಾಶಿ ಅಂದರೆ ಒಂದು ದಕ್ಷಿಣಾಮೂರ್ತಿನ ಆರಾಧಿಸಬೇಕು, ತುಂಬ ಪಾಸಿಟಿವ್ ಕೊಡುತ್ತೆ. ಅದೇ ಥರ ನಿಮಗೆ ಒಂದು ಬುಧನ ನಕ್ಷತ್ರದಲ್ಲಿ ಹುಟ್ಟಿರೋ, ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದರೆ ಬುಧಗ್ರಹನ ಆರಾಧನೆ ಮಾಡಬೇಕು. ಅದೇ ಥರ ಶನಿ ನಕ್ಷತ್ರ, ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದರೆ ಶನಿ ಆರಾಧನೆ ಮಾಡಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಳ ಅದ್ಭುತವಾದ ಬಣ್ಣ, ಕಲರ್ಸ್ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ನೀವು ಯೂಸ್ ಮಾಡಬೇಕಾದ್ರೆ ನಂಬರ್ 1 ಯೆಲ್ಲೋ ಕಲರ್ಸು, ವೈಟ್ ಕಲರ್ಸು ತುಂಬ ಪಾಸಿಟಿವ್. ಮತ್ತು ಬ್ಲ್ಯಾಕ್ ತುಂಬ ಚೆನ್ನಾಗಿ ಕ್ಲಿಕ್ ಆಯ್ತು ನೋಡಿ. ಯಶ್ವರ್ ಬ್ಲ್ಯಾಕನ್ನು ಯೂಸ್ ಮಾಡ್ತಾರೆ, ತುಂಬ ಪಾಸಿಟಿವ್ನ ಅನುಭವಿಸಿದ್ದಾರೆ. ಅದೇ ಥರ ನರೇಂದ್ರ ಮೋದಿ ವೈಟ್ ಯೂಸ್ ಮಾಡ್ತಾರೆ, ತುಂಬ ಪಾಸಿಟಿವ್ ನೋಡಿದ್ದಾರೆ. ಯಡಿಯೂರಪ್ಪರು ವೈಟನ್ನು ಯೂಸ್ ಮಾಡಿದರೆ ತುಂಬ ಪಾಸಿಟಿವ್ ನೋಡಿದ್ದಾರೆ. ಭಾಳ ಅದ್ಭುತವಾದ ವೈಬ್ರೇಷನ್. ವೃಶ್ಚಿಕ ರಾಶಿಗೆ ಬಂಗಾರ ತುಂಬ ಚೆನ್ನಾಗಾಗುತ್ತೆ ನೋಡಿ, ಭಾಳ ವೈಬ್ರೇಷನ್. ರವಿಚಂದ್ರನ್ ಕೂಡ ವೃಶ್ಚಿಕ ರಾಶಿ, ಅವ್ರಿಗೆ ಒಂದು ಫಸ್ಟ್ ಪ್ರೇಮ ಲೋಕದಲ್ಲಿ ಒಂದು ಬಂಗಾರದ ಒಂದು ಚೈನ್ $1 ಯಾವಾಗಲೂ ಹಾಕ್ತಾರೆ. ಬಂಗಾರದಲ್ಲಿ ತುಂಬ ನೇಮ್ ಫೇಮನ್ನು ಅವರು ಫೇಮಸ್ ಆದರು. ಅದೇ ಥರ ಯಶ್ ಅವರು ಕೂಡ KGF ಮೂವಿಲಿ ನೀವು ಬಂಗಾರವನ್ನು ಅತಿ ಹೆಚ್ಚು ಸಖತ್ ಸಂಪಾದನೆ ಮಾಡ್ತಾರೆ ಬಂಗಾರವನ್ನು. ಹಾಗಾಗಿ ವೃಶ್ಚಿಕ ರಾಶಿಗೆ ಬಂಗಾರದ ಅಂಗಡಿ ಒಲಿತೈತೆ. ಹಾಗಾಗಿ ನೀ ಎಲ್ಲ ಬಂಗಾರದ ಅಂಗಡಿ ಹೆಸರುಗಳು ಬಂದರೆ ನೀವು ತುಂಬ ಚೆನ್ನಾಗಿರುತ್ತೆ. ಭಾಳ ಅದ್ಭುತವಾಗಿ ನವರತ್ನ ಜ್ಯುವೆಲರ್ಸ್ ನೀವು ನೋಡಿರ್ಬೋದು, ತುಂಬ ಫೇಮಸ್, ಅದ್ಭುತ. ಇತ್ತೀಚೆಗೆ ಹಲವಾರು ಬಂದಿರ್ಬೋದು, ತುಂಬ ಹಳೆಯ ಇತಿಹಾಸದ ಅಂಗಡಿ ಅದೇ ನವರತ್ನ ಜ್ಯುವೆಲರ್ಸಲ್ಲಿ ನೀವು ತುಂಬ ನೋಡ್ಬೋದು. ಅಕ್ಷರ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ತುಂಬ ಅಡ್ವರ್ಟೈಸ್ಮೆಂಟಲ್ಲಿ ನಾಗಾರ್ಜುನರೆಲ್ಲ ತುಂಬ ಬೇಗ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ನಾಗು
ಬಂಗಾರಕ್ಕೂ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಬಂಗಾರವನ್ನು ವೃಶ್ಚಿಕ ರಾಶಿಯಲ್ಲಿ ಬಂಗಾರವನ್ನು ಮೈ ಮೇಲೆ ಧರಿಸಿದ್ರೆ ತುಂಬ ಪಾಸಿಟಿವ್ ಕೊಡುತ್ತೆ, ಬಂಗಾರದ ಒಂದು ವೈಬ್ರೇಷನ್ನ ಕೊಡುತ್ತೆ. ಅದೇ ಥರ ನಾನು ಯಾವಾಗಲೂ ಹೇಳ್ತೀನಿ, ಎನ್ನಿಗೂ ವೈಗೂ ನಿಮ್ಮ ಹೆಸರಲ್ಲಿ ಬರೋ ಥರ ಇಟ್ಕೊಳ್ಳಿ ನೇಮ್ ನಂಬರು, ತುಂಬ ಪಾಸಿಟಿವ್ ಕೊಡುತ್ತೆ. ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಎನ್ನು ಮತ್ತು ವೈ ತುಂಬ ಪಾಸಿಟಿವ್. ಇವು ಎರಡರಲ್ಲಿ ಒಂದು ಲೆಟ್ರ್ ಇದ್ದರೂ ಕೂಡ ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ, ಅದ್ಭುತವಾದ ಒಂದು ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ 26 ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೆ, 26 ಅನ್ನೋದು. ಹಾಗಾಗಿ ನಾಳೆ 26ನೇ ತಾರೀಕು 7ನೇ ತಿಂಗಳು 2026 ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಯಾಕಂದರೆ 8 and 7 ಕಾಂಬಿನೇಷನ್ ಬರುತ್ತೆ. 8 and 7 ಕಾಂಬಿನೇಷನ್ ಇಸ್ ಗುಡ್ ಕಾಂಬಿನೇಷನ್ ಅಂತ ಹೇಳುತ್ತೆ. 8 and 7 ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ನಂಬರು, ಅದ್ಭುತವಾದ ನಂಬರ್ಸು, ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ, ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ, ರಾಜಯೋಗವನ್ನು ಕೊಡುತ್ತೆ. ಆದರೆ ನಾಳೆ ಏನಾರು ಒಂದು ಕೆಟ್ಟ ದುರ್ಘಟನೆಗಳು ನಡೀತಿದೆ, ಭಗವಂತನ ರೀತಿಯಲ್ಲಿ ಏನು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದರೆ 8 and 7 ಒಳ್ಳೆ ನಂಬರ್ಸ್ ಅಲ್ಲ. 8 and 7 ಯಾಕಂದರೆ 26 ಅನ್ನೋ ನಂಬರ್ಸು ಟೋಟಲ್ ಮಾಡಿದಾಗ 7 ಬರುತ್ತೆ. ನಾಳೆ ಹುಟ್ಟಂಥ ಮಕ್ಕಳಿಗೆ ನೇಮ್ ನಂಬರ್ಸು, ಮೊಬೈಲ್ ನಂಬರ್ಸು, ಗಾಡಿ ನಂಬರ್ಸ್ ಹೇಗಿರಬೇಕಂದ್ರೆ ಎಲ್ಲವೂ ಕೂಡ ಟೋಟಲ್ ನಂಬರ್ 6 ಆಗಿರಬೇಕು. 6 ಈಸ್ ಸಖತ್ ಪವರ್ಫುಲ್ ನಂಬರ್ಸ್ ಆಗುತ್ತೆ. ಯಾಕಂದರೆ ಈ 8 and 7 ಕಾಂಬಿನೇಷನ್ಗೆ 6 ಈಸ್ ತುಂಬ ಲಕ್ಕಿ ನಂಬರ್ಸ್. ಇನ್ನು ಯಾವುದೇ ಟೋಟಲ್ ನಂಬರ್ ಇರಬಾರ್ದು. ನಿಮ್ಮ ನಾಳೆ ಹುಟ್ಟಂಥ ಮಕ್ಕಳಿಗೆ 15, 6, 24, 33, 42, 51 ಈ ಥರ ಬರೋ ಥರ ನೇಮ್ ನಂಬರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಮೊಬೈಲ್ ನಂಬರು 42 ಬರೋದು, ಈ ಥರ 6666 ಅತಿ ಹೆಚ್ಚು ಬಳಸಬೇಕಾಗತ್ತೆ. ನಾಳೆ ಕಲರ್ಸ್ ಅಂತ ಬಂದಾಗ ಯಾವ ಕಲರ್ನ ಯೂಸ್ ಮಾಡೋದು, ನಾಳೆ ದಿ ಬೆಸ್ಟ್ ಕಲರ್ಸ್ ವೈಟ್, ಪಿಂಕ್, ಬ್ಲೂ ಕಲರ್ ತುಂಬ ಚೆನ್ನಾಗಿರುತ್ತೆ. ನಾಳೆ ಬ್ಲ್ಯಾಕ್ ಮತ್ತು ಆರೆಂಜ್ ಬಣ್ಣವನ್ನು ಯೂಸ್ ಮಾಡಬಾರ್ದು. ಮತ್ತು ಯೆಲ್ಲೋ ಕಲರ್ ಕೂಡ ಲೈಟಾಗಿ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಕೂಡ ನೆಗೆಟಿವ್ ಆಗುತ್ತೆ. ಮತ್ತು ನಾಳೆ ಹುಟ್ಟಂಥ ಡೇಟ್ಸ್ 1ನೇ ತಾರೀಕುವರೆಗೆ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು. 1, 10, 19ನೇ ತಾರೀಕುವರೆಗೆ ನಾಳೆ ತುಂಬ ಟೆನ್ಷನ್ನು ಕಾಡುತ್ತೆ. ಟೆನ್ಷನ್ ಕಾಡೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿರಿ. 1, 10, 19ನೇ ತಾರೀಕುವರೆಗೆ ತುಂಬ ಟೆನ್ಷನ್ ಕೊಡುತ್ತೆ, ತುಂಬ ಆಘಾತವನ್ನು ಕೊಡುತ್ತೆ. ಎಷ್ಟು ಟೆನ್ಷನ್ ಕೊಡುತ್ತೆ ಅಂದರೆ ನಿಮ್ಗೆ ಅಷ್ಟು ಗೊತ್ತಿರಲ್ಲ. ತುಂಬ ಟೆನ್ಷನನ್ನು ಕೊಡೋದ್ರಿಂದ ನೀವು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಅದೇ ಥರ 2, 11, 20, 29ನೇ ತಾರೀಕುವರೆಗೆ ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ. 2, 11, 20, 29ಕ್ಕೆ ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ, ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡುತ್ತೆ. 2ಕ್ಕೆ 3, 12, 21, 30 ತುಂಬ ರಾಜಯೋಗದ ಡೇಟ್ಸ್ ಅಂತ ಹೇಳುತ್ತೆ, ಅದ್ಭುತವಾದ ಒಂದು ಡೇಟ್ಸ್. 3, 12, 21 ತುಂಬ ರಾಜಯೋಗ ಡೇಟ್ಸ್. 3, 12, 21, 30 ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ, ಅದ್ಭುತವಾದ ಡೇಟ್ಸ್ ಅಂತ ಹೇಳುತ್ತೆ. ನಾಳೆ 4ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರೆ 4, 13, 22, 31 ತುಂಬ ಅಪಾಯವನ್ನು ತಂದುಕೊಡುತ್ತೆ. ಈ ಡೇಟಲ್ಲಿ ಹುಟ್ಟಿದವ್ರಿಗೆ ತುಂಬ ಅಪಾಯವನ್ನು ತಂದುಕೊಡುತ್ತೆ, ಒಂದಲ್ಲೊಂದು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈ ಡೇಟಲ್ಲಿ ಹುಟ್ಟಿದವರು ತುಂಬ ಜವಾಬ್ದಾರಿಯಾಗಿರೋಕ್ಕೆ ಟ್ರೈ ಮಾಡಿ, ತುಂಬ ಪಾಸಿಟಿವ್ ಕೊಡೋಕ್ಕೆ ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ ಕೆಟ್ಟಿತ್ತು ಅಂತ ಗೊತ್ತು ನೋಡಿ, ವಿಸ್ತಾರ ಟಿ ವಿಲಿ ಹಿಂದಿನ ದಿವಸನೇ ನಾಳೆ ಬಗ್ಗೆ ತಿಳ್ಕೊತಾ ಇದ್ದೀರಾ, ಇದು ಅದ್ಭುತವಾದ ದಿನ ಅಂತ ಹೇಳುತ್ತೆ. ನೀವು ಬರ್ಕೊಳ್ಳಿ. ನಾಳೆ ಸಖತ್ ಹ್ಯಾಪಿಯಾಗಿರುವಂಥ ಡೇಟ್ಸ್ ಯಾವುದಪ್ಪ ಅಂದರೆ 5, 14, 23 ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಡೇಟಿಗೆ ಸಖತ್ ಸಾಥ್ ಕೊಡುತ್ತೆ. ಈ ಡೇಟನ್ನು ಫಾಲೋ ಮಾಡಿ. ಅದೇ ಥರ 6, 15, 24 ಈ ವರ್ಷದ ಡೇಂಜರ್ ನಂಬರ್. ಆದರೆ ನಿಮಗೆ ಈ ಡೇಟಲ್ಲಿ ಹುಡ್ತೋರಿಗೆ ತುಂಬ ಲಕ್ಕನ್ನು ಕೊಡ್ತಾ ಹೋಗುತ್ತೆ, ಭಾಳ ಬೆನಿಫಿಟ್ ಇದೆ. ಅದೇ ಥರ 7, 16, 25 ತುಂಬ ಡೇಂಜರು, ತುಂಬ 50-50 ಇರುತ್ತೆ, ತುಂಬ ಡೇಂಜರು ಇದೆ, ತುಂಬ 50-50 ಇದೆ. 7, 16, 25ಕ್ಕೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆದರೆ ಭಾಳ ಮಿರಾಕಲ್ ಆಗುತ್ತೆ. 8, 17, 26 ಅದು ಕೂಡ 50-50 ಈ ಡೇಟಲ್ಲಿ ಹುಟ್ಟಿದವ್ರಿಗೆ 50-50 ಇರ್ತದೆ. 8ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರಾ, 17ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರಾ, ಮತ್ತು 26 ಭಾಳ ನೋವು, ದುಃಖ, ಸಂಕಟ ಎಲ್ಲವೂ ಕೂಡ ಈ ವರ್ಷ ದುಃಖವನ್ನು ನೋಡ್ತಾಯಿದ್ದೀರಾ. ನಂಗೆ ತುಂಬ ನೋವಾಗೋದು ಭಾಳ ಈ ವರ್ಷ. 1ನೇ ತಾರೀಕು ಭವಾನಿ ಮೇಡಮ್ ಅವ್ರ 19ನೇ ತಾರೀಕು, ರೇವಣ್ಣವ್ರ 17ನೇ ತಾರೀಕು. ಅವ್ರ ನೋವು ಅವರೊಬ್ರಿಗೆ ಮಾತ್ರ ಗೊತ್ತು, ಭಾಳ ದೊಡ್ಡ ದುಃಖ, ಬಹಳ ನೋವು. ದೇವೇಗೌಡರು 18 ತುಂಬ ಅವ್ರ ದುಃಖವನ್ನು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆ ಈ ನಂಬರ್ಸಲ್ಲಿ ಇಷ್ಟೊಂದು ದುಃಖಗಳು, ನೋವುಗಳು ಈ ವರ್ಷ ಮರೆಯೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರು 16ನೇ ತಾರೀಕು 16 ಪಾಸ್ ಆಗುತ್ತೆ. ಈ ವರ್ಷ ನಾವೇನು ನೆಗೆಟಿವ್ ನಂಬರ್ಸ್ಗಳನ್ನ ಹೇಳಿದ್ವಿ, ಇವತ್ತು ಇಷ್ಟು ಕೂಡ ಅವ್ರ ಫ್ಯಾಮಿಲಿಲಿ ಆ ನಂಬರ್ಸ್ ಇರೋದ್ರಿಂದ ದೇವರು ನನಗೂ ಅವ್ರ ಫ್ಯಾಮಿಲಿಗೂ ತುಂಬ ಒಳನಾಟ, ಸಂಬಂಧ, ತುಂಬ ಗೌರವ ಇದೆ. 100% ಆ ಗೌರವನ
ನನಗೊಬ್ಬನಿಗೆ ಮಾತ್ರ ಗೊತ್ತು ಆ ನೋವು ಎಷ್ಟು ಕಾಡುತ್ತೆ ಅಂತ ಒಬ್ಬನಿಗೆ ಮಾತ್ರ ಗೊತ್ತು. ಯಾಕಂದರೆ ನಾನೊಬ್ಬ ಜ್ಯೋತಿಷ ಹೇಳ್ಬೋದು, ಆದರೆ ಕೂಡ ಎಲ್ಲರಿಗೂ ನೋವು ದುಃಖ ಅನ್ನೋದು ಎಲ್ಲರಿಗೂ ಇರುತ್ತೆ. ಯಾಕಂದರೆ ನನ್ನ ಮನಸ್ಥಿತಿನ ನನಗೆ ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಬಾಯಲೇ ಇದ್ದಾವೆ. ಹೆಂಗೆ ಹೇಳ್ತೀನಿ ಅಂದರೆ ನನಗೆ ಅದು ಗೊತ್ತು, ಅವ್ರ ನಕ್ಷತ್ರ ಡೇಟ್ಗಳೆಲ್ಲ ನೋಡಿ ಅದೇ ಥರ ನೋಡಿ. ರೇವಣ್ಣರು 17ನೇ ತಾರೀಕು ಅದು 8 ಆಗುತ್ತೆ, ಅದ್ರಲ್ಲಿ 1 ಪಾಸ್ ಆಗುತ್ತೆ. ಭವಾನಿ ಮೇಡಮರ 19 1 ಪಾಸ್ ಆಗುತ್ತೆ ಟೋಟಲಿ. ಕುಮಾರಸ್ವಾಮಿ 16 16 ಪಾಸ್ ಆಗುತ್ತೆ. ದೇವೇಗೌಡರು 18 18 ಪಾಸ್ ಆಗುತ್ತೆ. ಎಷ್ಟು ನೋವು ಮರೆಯೋಕ್ಕಾಗಲ್ಲ. ಯಪ್ಪ, ನಾನು ಅವ್ರ ಮೇಲೆ ಊಟ ಮಾಡಿದ್ದೀನಿ, ನನಗೆ ಅದ್ರ ಫೀಲಿಂಗ್ ಗೊತ್ತು. ಎಷ್ಟು ಚೆನ್ನಾಗಿ ನನ್ನ ಊಟ ಹಾಕಿದ್ದಾರೆ, ನನ್ನ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ದಾರೆ. ಆ ಒಂದು ನೋವು ನನಗೂ ಗೊತ್ತಾಗುತ್ತೆ, ಸಂಕಟ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮೂರವರು, ಅದೊಂದು ಪ್ರೀತಿ. ಹಾಸನ್ ನಮ್ಮೂರು. ಈ 9 ನಂಬರ್ಸ್ ನಾಳೆ ಹೇಗಿರುತ್ತೆ ಅಂದರೆ 9, 18, 27 ತುಂಬ ಚೆನ್ನಾಗಿರ್ತಾರೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. 9ಗೆ ತುಂಬ ಪಾಸಿಟಿವ್ ಇದೆ, ತುಂಬ ಲಕ್ಕನ್ನು ಕೊಡುತ್ತೆ, ಸಖತ್ ವೈಬ್ರೇಷನ್. ಇಲ್ಲಿ ಒಂದು ಪರಿಹಾರ, ಈ ಡೇಟಲ್ಲಿ ಹುಡ್ತವ್ರು 26ನೇ ತಾರೀಕಲ್ಲಿ ಹುಡ್ತವ್ರು ಯಾವಾಗಲೂ ಕೂಡ ಒಂಟೆ ಫೋಟೋವನ್ನು ಯೂಸ್ ಮಾಡಬೇಕು. ನಿಮ್ಮ ಗಾಡಿ ಕೀ ಎಲ್ಲವೂ ಕೂಡ ಆಂಜನೇಯನಿಗೆ ಭಾಳ ಅದ್ಭುತವಾದ ಒಂಟೆನೇ ವಾಹನ ಆಗಿರೋದ್ರಿಂದ ಒಂಟೆ ಕೀನ ಅತಿ ಹೆಚ್ಚು ಈ ಡೇಟಲ್ಲಿ ಹುಡ್ತಾರೆ ಒಂಟೆಯನ್ನು ಪೂಜೆ ಮಾಡೋದು, ಒಂಟೆ ಫೋಟೋ ಮನೇಲಿಡೋದು ಸಖತ್ ಪಾಸಿಟಿವ್. ಒಂಟೆ ಫೋಟೋ ನಿಮ್ಮ ಮನೇಲಿ ಈ ಡೇಟಲ್ಲಿ ಹುಟ್ಟಿರ 8, 17, 26 ನೋಡಿ, ಸಖತ್ ಪಾಸಿಟಿವ್ ಎನರ್ಜಿ ಜಂಪ್ ಆಗುತ್ತೆ. ಮತ್ತು ಇದೇ ಡೇಟಲ್ಲಿ ಹುಡ್ತಾರೆ ಅತಿ ಹೆಚ್ಚು ವೈಟ್ ಬಣ್ಣವನ್ನು ಯೂಸ್ ಮಾಡಿದ್ರೆ ಲಕ್ ಹೆವಿ ಸಕ್ಸಸ್ಸು. ಬ್ಲೂ ಕಲರ್ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಯಾಕಂದರೆ ಬ್ಲೂಗೂ ಮತ್ತು ವೈಟಿಗೂ ತುಂಬ ಲಕ್ಕನ್ನು ಕೊಡೋದ್ರಿಂದ ತುಂಬ ಪಾಸಿಟಿವ್ ಕೊಡುತ್ತೆ, ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಮತ್ತು ವೃಶ್ಚಿಕ ರಾಶಿಯಲ್ಲಿ NN ಅಕ್ಷರ YN ಅಕ್ಷರ ಹೇಳ್ತಾಯಿದ್ದೆ, ಭಾಳ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗುರು ಅಷ್ಟಮದಲ್ಲಿದ್ದಾನೆ, ಆದರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಪಾಸಿಟಿವ್. 10ನೇ ತಿಂಗಳು 31 ಅಂದರೆ 11ನೇ ತಿಂಗಳು 1ನೇ ತಾರೀಕಿಂದ ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತೆ. ಯಾಕಂದರೆ ಅಷ್ಟು ಯೋಗವನ್ನು ವೃಶ್ಚಿಕ ರಾಶಿಯವರಿಗೆ ಇದೆ. ಗುರು ಅವನ ಇಷ್ಟವಾದ ಮನೆ ಸಿಂಹ ರಾಶಿಗೆ ಬರ್ತಾನೆ 10ನೇ ತಿಂಗಳ ಮೇಲೆ. ಯಾವುದೇ ಕೋರ್ಟ್ ಕೇಸ್ ಮತ್ತೊಂದು ಮಗದೊಂದು ಏನಿದ್ರು ಕೂಡ ಕ್ಲಿಯರ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿದ ವೈಬ್ರೇಷನ್ನೇ ಒಂದು ಗುರುಗ್ರಹ. ಗುರುನ ನೀವು ಡಾಲರಾಗಿ ಬಳಸಿ, ಒಂದು ಕನಕ ಪುಷ್ಯರಾಗ ಡಾಲರಾಗಿ ಬಳಸಿ, ರೂಬಿ ಬಳಸಿ. ರೂಬಿ ಮತ್ತು ಕನಕ ಪುಷ್ಯರಾಗ ನಿಮ್ಮ ಫೇವ್ರೆಟ್ ಗ್ರಹ, ಭಾಳ ಅದ್ಭುತವಾದ ಗ್ರಹ. ರೂಬಿನ ನಿಮ್ಮ ಮೈ ಮೇಲೆ ಹಾಕಬೇಕು, ಕನಕ ಪುಷ್ಯರಾಗನ ಹಾಕಬೇಕು. ಯಾಕಂದರೆ ವೃಶ್ಚಿಕ ರಾಶಿಗೆ ಅವರಿಬ್ಬರು ದಿ ಬೆಸ್ಟ್ ಫ್ರೆಂಡ್ ಆಗ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಗುರುನು ಮತ್ತು ಸೂರ್ಯನು ತುಂಬ ಆತ್ಮೀಯ ಗ್ರಹ, ಫ್ರೆಂಡ್ಶಿಪ್ ಗ್ರಹ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಿಗೆಲ್ಲ ಜಾಬು ಮದುವೆ ಲೈಫ್ ಸಿಗೋಲ್ಲ ಅಂತಿದ್ರು, ನೀವು ನೋಡಿ ಈ ವರ್ಷ 11ನೇ ತಿಂಗಳಿಂದ ಮುಂದಿನ ವರ್ಷಕ್ಕೆ ನಿಮಗೆ ಮದುವೆ, ಹೊಸ ಮನೆ, ಕಾರ್ ಎಲ್ಲವನ್ನೂ ಖರೀದಿ ಮಾಡ್ತಾರೆ ವೃಶ್ಚಿಕ ರಾಶಿಯವರಿಗೆ. ಅಂಥ ಯೋಗ ವೃಶ್ಚಿಕ ರಾಶಿಯವರಿಗೆ ತುಂಬ ತಾಂಡವಾಡ್ತೈತೆ. ತುಂಬ ವೃಶ್ಚಿಕ ರಾಶಿಯವರಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾರೆ ಗ್ರಹ ಬಂದು. ಗುರುಗ್ರಹ ಲಾಭದಲ್ಲಿ ಅವನು ಕಟಕ ರಾಶಿಯಲ್ಲಿ ಅವನಿಗೆ ಶತ್ರು ಮನೇಲಿದ್ದಾನೆ ಅಂತ ಹೇಳ್ತೀನಿ. ನಾನೊಬ್ಬ ಕಟಕ ರಾಶಿ, ಗುರುಗ್ರಹ ಅವನ ಶತ್ರು ಮನೇಲಿದ್ದಾನೆ. ಹಾಗಾಗಿಯೇ ಕಟಕ ರಾಶಿಗೆ ಗುರು ಬಂದ ಮೇಲೇ ಈ ಪ್ರಪಂಚದಲ್ಲಿ ಮಳೆಯಿಂದ ತುಂಬ ದೊಡ್ಡ ಅನಾಹುತ ಆಗಿದ್ದು. 150 ದಿವಸದಲ್ಲಿ ಏನೆಲ್ಲ ಅನಾಹುತ ಆಗುತ್ತೋ ಎಲ್ಲ ಆಯಿತು. ಎಜುಕೇಷನ್ ಮಕ್ಕಳು ಪೇಪರ್ಲಿ ಅದು ಆಚೆ ಬಂತು, ತುಂಬ ಕಿತ್ತಾಟ ಆಯಿತು. ಹೆಣ್ಮಕ್ಳಿಗೆ ಎಲ್ಲಾದರೂ ಸೇಫ್ಟಿ ಇಲ್ದಿರೋ ಥರ ಕ್ರಾಶ್ ಆಗ್ತೈತೆ. ಎಲ್ಲವೂ ಕೂಡ ಗುರು ಹುಚ್ಚಿನಾದ್ಮೇಲೆ, ಗುರು ಕಟಕ ರಾಶಿಗೆ ಎಲ್ಲರೂ ಕೂಡ ಒಳ್ಳೆ ಮನೆ ಅಂತ ಹೇಳ್ತಾರೆ. ನನ್ನ ಜ್ಯೋತಿಷ್ಯ, ನನ್ನ ಇತಿಹಾಸದಲ್ಲಿ ನಾನು ಆಲೋಚನೆ ಮಾಡಿರೋದು, ನನ್ನ ಜ್ಯೋತಿಷ್ಯದಲ್ಲಿ ಇಲ್ಲಿವರೆಗೂ ಕೂಡ ಗುರುಗೆ ಅದು ಶತ್ರು ಮನೆ ಅಂತ ಹೇಳ್ತೀನಿ. ಕಟಕ ರಾಶಿ ನನ್ನ ಶತ್ರು ಮನೆ ಅಂತ ಹೇಳ್ತೀನಿ. ಇದನ್ನು ಹೇಳ್ತೀನಿ ಅಂದರೆ ನನಗೆ ಅಗಾರವಾದ ನಂಬಿಕೆ ಇದೆ, ಮತ್ತು ಆ ಜ್ಯೋತಿಷ್ಯದ ಮೇಲೆ ಶಕ್ತಿ ಇದೆ. ನಾನು ಜ್ಯೋತಿಷ್ಯನ ಆಲೋಚನೆ ಮಾಡೋದು ಆ ಥರ ಇದೆ. ಪ್ರಪಂಚದಲ್ಲಿ ಒಬ್ಬೊಬ್ಬರು ಜ್ಯೋತಿಷ್ಯನ ಆಲೋಚನೆ ಮಾಡಿರ್ಬೋದು. ನನ್ನ ಜ್ಯೋತಿಷ್ಯ ಗುರುಗ್ರಹ ಕಟಕ ರಾಶಿಗೆ ಬಂದಿದ್ದೇನೆ ಪ್ರಪಂಚ ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ 100%. ಅದೇನು ನೋಡಿ, ಮಳೆಯಿಂದ ಇಷ್ಟೊಂದು ತೊಂದರೆ, ಇಷ್ಟೊಂದು ಆಘಾತ, ಸ್ಕೂಲ್ ಮಕ್ಕಳಿಗೆ ಆಘಾತ, ಒಂದಲ್ಲ ಒಂದು ಸಮಸ್ಯೆ. ಗುರುಗೆ ಕಟಕ ರಾಶಿ ಇಷ್ಟೆಲ್ಲ. ಜ್ಯೋತಿಷ್ಯದಲ್ಲಿ ತುಂಬ ಜನ ಹೇಳ್ತಾರೆ ಕಟಕ ರಾಶಿ ಗುರು ಒಳ್ಳೆ ಸ್ಥಾನ ಅಂತ. ಆದರೆ ಒಳ್ಳೆ ಸ್ಥಾನ ಇರ್ಬೋದು, ಆದರೆ ಕುಂಡಲಿ ಬೇರೆ, ಪ್ರಕೃತಿ ಬೇರೆ. ಕುಂಡಲಿ ಜಾತಕನೇ ಬೇರೆ, ಪ್ರಕೃತಿನೇ ಬೇರೆ. ಕಟಕ ರಾಶಿಗೆ ಗುರು ಬಂದಿರೋದ್ರಿಂದ ಇಷ್ಟೆಲ್ಲ ಅನಾಹುತ, ಕಣ್ಣೀರಲ್ಲಿ ಕೈ ತೊಳಿತಾರೆ ಅಧಿಕಾರಿಗಳು, ಸರ್ಕಾರಿಗಳು. ಒಂದಲ್ಲ ಒಂದು ಸಮಸ್ಯೆ ನೋಡಿ, ಒಂದು ಆಘಾತದಿಂದ, ಗಲಾಟೆಯಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೈತೆ ಸ್ಕೂಲ್ ಮಕ್ಕಳಿಂದ ಎಲ್ಲ. ಅಂದರೆ ಗುರುಸ್ಥಾನವನ್ನೇ ಡಿಸ್ಟರ್ಬ್ ಆಗೈತೆ. ಯಾಕಂದರೆ ಗುರು ಉಚ್ಚ ಅಂತ ಹೇಳ್ತಾರೆ ಕಟಕ ರಾಶಿಯಲ್ಲಿ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಲೆಕ್ಕಾಚಾರದಲ್ಲಿ ಕುಂಭ ರಾಶಿಯಲ್ಲಿ ಗುರು ಉಚ್ಚ ಅಂತ ಹೇಳ್ತೀನಿ. ಯಾಕಂದರೆ
ನಾನು ಕಟಕ ರಾಶಿಯಲ್ಲಿ ಗುರು ಹುಚ್ಚಾಗಿರ್ಬೋದು. ಏನು ಹುಚ್ಚಾಗಿರೋದು? ಒಂದು ನೆಮ್ಮದಿ ಇಲ್ಲ ಪ್ರಪಂಚದಲ್ಲಿ. ಯಾರು ಹೇಳಿದ ಮಾತು ಕೇಳಲ್ಲ, ಎಲ್ಲರೂ ಮುನ್ನುಡಿಯಾಗಿ ಮಾತಾಡ್ತಾರೆ, ಒಂದಕ್ಕೂ ಪಾಸಿಟಿವ್ ಇಲ್ಲ ಅಂತ ಹೇಳುತ್ತೆ ಗುರುಗ್ರಹದ ವೈಬ್ರೇಷನ್ ಅದು. ಗುರು ಕಟಕ ರಾಶಿಯಿಂದ ಆಚೆ ಬರೋರ್ಗು ಪ್ರಪಂಚ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ ಮಾತು ಎಲ್ಲವೂ ನಿಜ, ಎಲ್ಲವೂ ನಡೀತವೆ. ಗುರು ನೋಡಿ 11ನೇ ತಿಂಗಳಿಗೆ ಬರ್ತಾನೆ ಗುರು, ತುಂಬ ಬೆನಿಫಿಟನ್ನು ಮಾಡಿಕೊಡ್ತಾ ಹೋಗ್ತಾನೆ. ಆದರೆ 8ನೇ ತಿಂಗಳಲ್ಲಿ 8 ಅನ್ನೋ ನಂಬರ್ಸು ತುಂಬ ಡೇಂಜರ್. 8 ತುಂಬ ಅಪಾಯದ ನಂಬರ್ಸು. 8ನೇ ತಿಂಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ತುಂಬ ಫ್ಲೈಟು, ನೀರು, ಬಿಲ್ಡಿಂಗ್ ಮೇಲೆ ಮನೆ ಸಿಲಿಂಡ್ರು ಎಲ್ಲವನ್ನೂ ನೋಡಿ ಆಫ್ ಮಾಡೋಗಿ. ಈ ವರ್ಷದ ಡೇಂಜರ್ ಮಂತ್ಗಳು ನಾನು ಹೇಳಿದ್ನಲ್ಲ, ಅದೇ ಥರ ಆಗಬಾರ್ದು. ಒಂದಲ್ಲ ಒಂದು ಸಮಸ್ಯೆ ಆಗ್ತೈತೆ ನೋಡಿ. 6ನೇ ತಿಂಗಳಿಂದ ಸ್ಟಾರ್ಟ್ ಆಗಿರೋದು ಜಗಳ, ಕಿರಿಕಿರಿ, ಒಂದು ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ. ಒಂದಲ್ಲ ಒಂದು ಸಮಸ್ಯೆ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಯಾಕಂದರೆ 6ನೇ ತಿಂಗಳು ಸರಿಯಿಲ್ಲ ಅಂತ ಹೇಳ್ತಿದ್ದೆ, ಗುರು ಸರಿಯಿಲ್ಲ ಅಂತ ಹೇಳ್ತಾಯಿದ್ದೀನಿ. ಎಲ್ಲವೂ ಕೂಡ ನಿಮಗೆ ಅನಿಸುತ್ತೆ. ಯಾಕಂದರೆ ನಾವು ಸತ್ಯವನ್ನು ಹೇಳ್ತಾ ಇದ್ದೀನಿ. ಗ್ರಹಗಳು ಯಾರನ್ನೂ ಬಿಡಲ್ಲ. ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗುತ್ತೆ, ಒಂದಲ್ಲ ಒಂದು ಪ್ರಾಬ್ಲಮನ್ನು ಗ್ರಹಗಳು ನೀಡ್ತಾ ಹೋಗ್ತಾಯಿದ್ದಾವೆ. ಆ ನೀಡೋದಕ್ಕೋಸ್ಕರ ಕಟಕ ರಾಶಿಲಿ ಹುಡ್ತವ್ರಿಗೆ ಒಳ್ಳೇದಾಗುತ್ತೆ, ಆದರೆ ರಾಶಿಯವ್ರಿಗೇನು ಕೆಟ್ಟದಾಗಲ್ಲ. ಆದರೆ ಕಟಕ ರಾಶಿಗೆ ಗುರು ಬಂದಿರೋದ್ರಿಂದ ಪ್ರಕೃತಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಪ್ರಕೃತಿಲಿ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ದುಃಖಗಳನ್ನ ಕೊಡುತ್ತೆ. ಪ್ರಕೃತಿನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಪ್ರಕೃತಿ ಮೇಲೆ ತುಂಬ ಕಣ್ಣನ್ನು ಇಡಿ. ತುಂಬ ಪ್ರಕೃತಿನ ಪ್ರೀತಿಸ ಮಾಡಿ. ತುಂಬ ಪ್ರಕೃತಿನ ಪ್ರೀತಿ ಮಾಡೋರು ತುಂಬ ದೂರದಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಹೋಗಿ ಸಾವು ನೋವು ದುಃಖವನ್ನು ಸಂಭವಿಸ್ಬೋದು. ಅದನ್ನು ನೋಡ್ಕೊಳ್ಳಿ. ನೀವು ನಿಮ್ಮನ್ನು ನಂಬಿರೋರು ಮನೇಲಿರ್ತಾರೆ, ನಿಮ್ಮನ್ನು ನೀವು ನಂಬಿ. ಮತ್ತು ಯಾವಾಗಲೂ ಕೂಡ ಈ ವರ್ಷ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಒಂದು ಕೆಲಸ ಇಲ್ದಲ್ಲೇ ಯಾವುದೇ ಹೊಸ ವ್ಯಕ್ತಿಗಳನ್ನ ಮಾತಾಡಿಸ್ಬೇಡಿ, ತುಂಬ ಅಪಾಯ ಇದೆ. ಈ ವರ್ಷ ತುಂಬ ಹೊಸ ಜನನ ಮಾತಾಡ್ಸೋ ಬದಲು ಹಳೆಯ ಜನನೇ ಮಾತಾಡಿಸಿ, ಹಳೆಯ ಜನಗಳ ಜೊತೆಲೇ ವಿಶ್ವಾಸಗಿರಿ. ತುಂಬ ಒಳ್ಳೆಯ ಬೆನಿಫಿಟನ್ನು ಕೊಡುತ್ತೆ. ಅದ್ಭುತವಾದ ಒಂದು ದಿನ ಆಗಲಿ ಅಂತ 26ನೇ ತಾರೀಕವ್ರನ್ನ ನಾನು ತುಂಬ ಕೇಳ್ಕೊತೀನಿ. ಯಾಕಂದರೆ 267 ಈ ಸಖತ್ ಪವರ್ಫುಲ್ ನಂಬರ್. ತಮಿಳ್ ವಿಜಯ್ಗೆ ಇದು ತುಂಬ ಅದ್ಭುತವಾದ ನಂಬರ್ಸು. ಅವರ ಕಾರ್ಡ್ ನಂಬರ್ 26, 72 ಇದೆಲ್ಲ ತುಂಬ ಲಕ್ಕನ್ನು ಕೊಡುತ್ತೆ. ಯಾರೆಲ್ಲ ಶ್ರೀಮಂತರಾಗಬೇಕು ಅನ್ನೋರಿಗೆಲ್ಲರಿಗೂ ಕೂಡ ಹೇಳ್ತೀನಿ, 26 ಅನ್ನೋ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡಿ, 26 ಕಾರ್ಡ್ ನಂಬರ್ ಯೂಸ್ ಮಾಡಿ, ಕೋಟ್ಯಾಧೀಶರಾಗ್ತೀರ. 2ಕ್ಕೂ 6ಕ್ಕೂ ತುಂಬ ಲಕ್ಕನ್ನು ಕೊಡುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ವೃಶ್ಚಿಕ ರಾಶಿಯವರಿಗೆ ಭಾಳ ಪಾಸಿಟಿವ್ ಕೊಡೋದ್ರಿಂದ ನಿಮ್ಮ ಲೈಫಲ್ಲೇ ನೀವು ಥಿಂಕ್ ಮಾಡಿರಲ್ಲ, ವೃಶ್ಚಿಕ ರಾಶಿಯವರಿಗೆ ಇಷ್ಟು ಬೆನಿಫಿಟ್ ಇದೆ. ಮತ್ತು ವೃಶ್ಚಿಕ ರಾಶಿಯವರು ಬನ್ನಿ ಮರನ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಮತ್ತು ತಾರೆ ಮರ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಬಿಳೆ ಎಕ್ಕದ ಗಿಡವನ್ನು ಪೂಜೆ ಮಾಡೋದು ಒಳ್ಳೆಯದು. ಮತ್ತು ನಿಮ್ಮ ಗ್ರಾಮ ದೇವತೆ ಕಲ್ಲುಗಳನ್ನ ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಅಂಥ ಒಂದು ಯೋಗ ಭಗವಂತ ನಿಮಗೆ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಪಾಸಿಟಿವ್ ಕೊಡ್ತಾನೆ. ಅದರಲ್ಲೂ ಕೂಡ ನೀವು ವೃಶ್ಚಿಕ ರಾಶಿಯವರು ತಂದೆ ತಾಯಿನ ಪೂಜಿಸಿದಾಗ ನಿಮಗೆಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಆದರೆ ವೃಶ್ಚಿಕ ರಾಶಿಯವರಿಗೆ 50-50 ಇರುತ್ತೆ ಮ್ಯಾರೇಜ್ ಲೈಫ್. ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಹುಟ್ಟಿದ್ರು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಂಥ ಒಂದು ಯೋಗವನ್ನು ವೃಶ್ಚಿಕ ರಾಶಿಯವರಿಗೆ ಭಗವಂತ ಅತಿ ಹೆಚ್ಚು ಕೊಡಲಿ ಅಂತ ಹೇಳ್ತೀನಿ. 100% ಸಿಕ್ಕಾಪಟ್ಟೆ ಪಾಸಿಟಿವ್ನ ಕೊಡುತ್ತೆ. ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವ್ರು ಏನಪ್ಪ ಅಂದರೆ ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ನಿಮ್ಮ ಮೊಬೈಲ್ ನಂಬರಲ್ಲಿ 33 ಅನ್ನೋ ನಂಬರ್ಸ್ಗಳು ಅತಿ ಹೆಚ್ಚು ರಿಪೀಟ್ ಆದರೆ ನಿಮ್ಮ ಪಾಸಿಟಿವ್ ಕೊಡುತ್ತೆ. ಕಾರ್ ನಂಬರಲ್ಲಿ 3 ಬಂದರೆ ತುಂಬ ಪಾಸಿಟಿವ್ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ವೆಹಿಕಲ್ ನಂಬರಲ್ಲಿ 8 ಬಂದರೆ ತುಂಬ ಲಕ್ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ 1 ಬಂದರೆ ತುಂಬ ಲಕ್ಕನ್ನು ಕೊಡುತ್ತೆ. ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು. ವೃಶ್ಚಿಕ ರಾಶಿಯವರು ಹೈಯೆಸ್ಟ್ ಮೊಬೈಲ್ ನಂಬರಲ್ಲಿ 3 ಎಂಡ್ ಆಗೋದು, 9 ಎಂಡ್ ಆಗೋದನ್ನು ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ನ ಕೊಡುತ್ತೆ. 9 ಎಂಡ್ ಆಗಬೇಕು ಮತ್ತು 3 ಎಂಡ್ ಆಗಬೇಕು. ತುಂಬ ಅಂದರೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ವೃಶ್ಚಿಕ ರಾಶಿಯವರು 3ನ 5ನ 9ನ ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 6 ನಿಮ್ಮ ವೃಶ್ಚಿಕ ರಾಶಿಯವರಿಗೆ 6 ಅನ್ನೋ ಒಂದು ನಂಬರ್ನ ಯೂಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಗಂಡ ಹೆಂಡತಿ ಫ್ಯಾಮಿಲಿ ಸಿಕ್ಕಾಬಟ್ಟೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರೋ ಥರ ವೃಶ್ಚಿಕ ರಾಶಿಯನ್ನು ನೋಡ್ಕೊಬಿಟ್ರೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ಲೈಫಲ್ಲಿ ಒಂದು ವೃಶ್ಚಿಕ ರಾಶಿ ಅತಿ ಹೆಚ್ಚು ನೀವು ಜಮೀನು ತಗೊಳೋದು, ಮರಗಳನ್ನ ನೆಡೋದು ಮತ್ತು ಮರಗಳನ್ನ ಪ್ರೀತಿ ಮಾಡೋದು ತುಂಬ ಪಾಸಿಟಿವ್ನ ಕೊಡುತ್ತೆ. ಮರ ಗಿಡಗಳನ್ನ ಎಷ್ಟು ನೆಡ್ತಿರೋ ನಿಮ್ಮ ಲೈಫಲ್ಲೇ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದರಲ್ಲೂ ಕೂಡ ನೀವು ಎಲ್ಲಿ ಬೇಕಾದ್ರೂ ಮರವನ್ನು ನೆಡಿ ಇಂಪ್ರೂವ್ ಮಾಡ್ಕೊಳ್ಳಿ. ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಭಾಳ ಅದ್ಭುತವಾದ ಒಂದು ವೈಬ್ರೇಷನ್ನ ವೃಶ್ಚಿಕ ರಾಶಿಯವರಿಗೆ ಕೊಡೋದ್ರಿಂದ ನಾನು ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡಿದ್ದೀನಿ. ಮತ್ತು ಎನ್ ಅಕ್ಷರ ವೈ ಅಕ್ಷರಗಳು ಕೂಡ ತುಂಬ ನಿಮ್ಮ ಹೆಸರಲ್ಲಿ ಬಂದರೆ ನೀವು ತುಂಬ ಪಾಸಿಟಿವ್ ಕೊಡ್ತೀವಿ. ಅದು ಲಾಸ್ಟ್ ಲೆಟರಲ್ಲಿ
ಎನ್ ಎಂಡಾದ್ರೂ ತುಂಬ ಲೆಟ್ರ್ ಆಗುತ್ತೆ, ಮತ್ತು ಎನ್ 2 ಸರಿ ಬಂದರೂ ತುಂಬ ಪಾಸಿಟಿವ್ ಕೊಡುತ್ತೆ. ಮೊದಲನೇ ಲೆಟ್ರ್ ಕೂಡ ಎನ್ ಬಂದರೂ ಕೂಡ ಲಕ್ ಬರುತ್ತೆ, ವೈ ಎಲ್ ಬಂದರೂ ಲಕ್ ಬರುತ್ತೆ. ವೈ ಎನ್ನು ನಿಮ್ಮ ಹೆಸರಲ್ಲಿ ಎರಡೂ ಒಂದೇ ಹೆಸರಾಗಿದ್ದರೆ ನೀವು ಯಾವತ್ತೂ ಬರ್ತನ ಬರಲ್ಲ, ಶ್ರೀಮಂತಿಕೆ ಅನುಭವಿಸ್ತೀರ. ಎನ್ನು ಹೆಚ್ಚು ಇವೆಲ್ಲ ಪಕ್ಕದಲ್ಲಿ ಬಂದರೆ ತುಂಬ ದೊಡ್ಡ ಪಾಸಿಟಿವ್, ತುಂಬ ದೊಡ್ಡ ಇಂಪ್ರೂವ್ಮೆಂಟು, ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ಅದ್ಭುತವಾದ ಒಂದು ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಭಾಳ ವೈಬ್ರೇಷನ್ ರಾಶಿ. ವೃಶ್ಚಿಕ ರಾಶಿಯಲ್ಲಿ ನೀವೇನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ಭಾಳ ಪುಣ್ಯ ಮಾಡಿರೋ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟೋಕ್ಕಾಗತ್ತೆ. ನಿಮ್ಗೆ ಖಂಡಿತ ಕೂಡ ಎಂಥ ಕಷ್ಟನೂ ಬಂದರೂ ಕೂಡ ಪಾರಾಗ್ತೀರ. ನಿಮಗೆ ಕಷ್ಟ ಅಂತ ನೀವು ಅನ್ಕೋಬೋದು, ನಿಮಗೆ ಕಷ್ಟ ಮನುಷ್ಯನಿಗೆ ಬರೆದ್ರೆ ಮರಕ್ಕೆ ಬರಲ್ಲ. ಆದರೆ ಕಷ್ಟಕ್ಕೊಂದು ನಿಮ್ಮ ಲೈಫಲ್ಲಿ ನೀವು ತುಂಬ ಚೆನ್ನಾಗಿ ರಿಚ್ ಆಗಬೇಕು ಅಂದರೆ ಈಶಾನ್ಯ ಮೂಲೆ ತುಂಬ ಖಾಲಿ ಇರಬೇಕು. ಈಶಾನ್ಯ ಮೂಲೆ ನಿಮ್ಮ ಲೈಫಲ್ಲಿ ಎಷ್ಟು ಖಾಲಿ ಇರುತ್ತೋ ಅಷ್ಟು ಬೆನಿಫಿಟನ್ನು ಕಾಣ್ತೀರಾ. ವೃಶ್ಚಿಕ ರಾಶಿಯವರಿಗೆ ಒಂದು ಈಶಾನ್ಯ ಮೂಲೆ ತುಂಬ ಖಾಲಿ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆ, ನಿಮ್ಮ ಕೂತಿರೋ ಜಾಗ, ಆಫೀಸು, ಚೇಂಬರು ಯಾವುದೇ ಆಗಿರ್ಬೋದು, ಈಶಾನ್ಯ ಮೂಲೆಯನ್ನು ನೀವು ಖಾಲಿ ಇಟ್ಕೊಂಡಷ್ಟು ಭಾಳ ರಾಜಯೋಗ ಕೊಡ್ತೀರಾ. ನಿಮಗೆ ಭಾಳ ರಾಜಯೋಗನ ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ಈಶಾನ್ಯ ಮೂಲೆ ಖಾಲಿ ಇದ್ದರೆ. ಮತ್ತು ಈಶಾನ್ಯ ಮೂಲೆ ಹುಡ್ತಂಥವ್ರಿಗೆ ಎಷ್ಟು ಖಾಲಿ ಇರುತ್ತೆ, ನೀವು ಅಲ್ಲೊಂದು ಪ್ರೇಯರ್ ಮಾಡೋದು, ಯಾಗ ಮಾಡೋದು ತುಂಬ ಪಾಸಿಟಿವ್ ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯವರು ಮನೆಯಲ್ಲಿ ದೇವ್ರ ಮನೆಯನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ತುಂಬ ಅದ್ಭುತವಾದ ಮನೆ ಇಟ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ವೈಬ್ರೇಷನ್, ತುಳಸಿ ಮತ್ತು ಬಿಲ್ಪತ್ರೆ ಎರಡನ್ನೂ ಕೂಡ ನೀವು ದೇವರಿಗೆ ಹಾಕಿ ಪೂಜೆ ಮಾಡಿ, ನಿಮಗೆಲ್ಲ ಕಷ್ಟನೂ ಪರಿಹಾರ ಆಗುತ್ತೆ. ತುಳಸಿ ಮತ್ತು ಬಿಲ್ಪತ್ರೆಯನ್ನು ಅತಿ ಹೆಚ್ಚು ಭಗವಂತನಿಗೆ ಅರ್ಪಿಸಿ, ಭಾಳ ಒಳ್ಳೆಯದಾಗುತ್ತೆ. ಮತ್ತು ಇಷ್ಟ ತನಕ ನನ್ನ ವೃಶ್ಚಿಕ ರಾಶಿ ಬಗ್ಗೆ ನೋಡಿದಂಥವ್ರು, ಎನ್ನು ಮತ್ತು ವೈ ಅಕ್ಷರ ಬಗ್ಗೆ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಶ್ರೀ 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 ಪೆಕಾನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಮತ್ತೆ ನಾಳೆ ಎಂದಿನಂತೆ 5ವರೆಗೆ ಬೇರೆ ಸಂಚಿಕೆಯಲ್ಲಿ ಬೇರೆ ದಿನಾಂಕದ ಬಗ್ಗೆ ಮಾತಾಡೋಕ್ಕೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.